ಯಾವುದೇ ರೀತಿ ಇದರಲ್ಲಿ ರಾಜಕೀಯವನ್ನು ಬೆರೆಸದೆ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಏನು ಅವರು ಸಹಾಯಧನ ನೀಡ್ತಾರೆ ಅದನ್ನು ಸ್ವೀಕರಿಸಬೇಕು ಅಂತ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ. ಸರ್ ನಿಜನೇ, ಈಗ ಎಲ್ಲರೂ ಶ್ರೀಮಂತರಲ್ಲ, ಎಲ್ಲರೂ ಬಡವರಲ್ಲ. ನಾನು ಯಾವಾಗಲೂ ಹೇಳೋದು ಒಂದೇ, ಈಗ ನಮಗೆ ಆಗಲಿ ಒಂದು 5,000 ಯಾರೋ ಒಬ್ಬರು ಪುಣ್ಯಾತ್ಮರು ಕೊಡ್ತಾರೆ ಅಂದರೆ ಮೊದಲು ನಾವು ಅದನ್ನು ಸ್ವೀಕರಿಸಬೇಕು. ಇದನ್ನು ನಾವು ಜಾತಿಗೆ ಸೀಮಿತ ಮಾಡಬಾರ್ದು. ಈ ಕಾರ್ಯಕ್ರಮ ದಯವಿಟ್ಟು ಎಲ್ಲ ತಿಳುವಳಿಕೆ ಇರೋ ಯುವಕರು ಇರ್ಬೋದು, ದಲಿತರಲ್ಲಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಸ್ವಇಚ್ಛೆಯಿಂದ ತೊಡಗಿಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಾನು. ಸರ್, SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ SC/ST ಸಮುದಾಯಕ್ಕೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸಂದೀಪ್ ರೆಡ್ಡಿ ಅವರು ಸ್ಕಾಲರ್ಶಿಪ್ ಕೊಡೋದಕ್ಕೆ ಹೊರಟಿದ್ದಾರೆ. ಈ ಹಿಂದೆ ಕೂಡ 400ಕ್ಕಿಂತ ಹೆಚ್ಚು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಕೆಲಸ ಆಗಿತ್ತು. ಅದೇ ಮುಂದುವರೆದ ಭಾಗವಾಗಿ ಇವತ್ತು PUC ಮಕ್ಕಳನ್ನ ಜೊತೆಗೂಡಿಸ್ಕೊಂಡು ಸ್ಕಾಲರ್ಶಿಪ್ ಹೊರಟಿದ್ದಾರೆ. ಏನು ಹೇಳ್ತೀರಿ ಅವ್ರ ಕಾರ್ಯ? ಸರ್, ದಯವಿಟ್ಟು ಇಂಥ ಅಭೂತ ಕಾರ್ಯಕ್ರಮವನ್ನು ಅವ್ರು ಹಮ್ಮಿಕೊಂಡಿರೋದಕ್ಕೋಸ್ಕರ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋಂಥ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ, ಅದರಲ್ಲೂ ದಲಿತರು ಹೆಚ್ಚು ಜನಸಂಖ್ಯೆ ಇರೋದರಿಂದ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಮ್ಮ ಸನ್ಮಾನ್ಯ ಶ್ರೀ ಸಂದೀಪ್ ರೆಡ್ಡಿ ಅವರು ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, SC/ST ಸಮುದಾಯದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ರೀತಿ ಇದರಲ್ಲಿ ರಾಜಕೀಯವನ್ನು ಬೆರೆಸದೆ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಏನು ಅವರು ಸಹಾಯಧನ ನೀಡ್ತಾರೆ ಅದನ್ನು ಸ್ವೀಕರಿಸಬೇಕು ಅಂತ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಬೆರೆಸಬಾರ್ದು ಸರ್. ಮೊದಲನೇದಾಗಿ ಹೇಳ್ಬೇಕಂದ್ರೆ ನೋಡಿ, ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ, ಎಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ. ನಾವು ಇದನ್ನು ಯಾವುದೇ ರೀತಿ ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಂಡಿರ, ಏನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದಲಿತರಿದ್ದಾರೆ ಇವ್ರ ಪರ ನಾವು ನಿಲ್ಲಬೇಕು ಅನ್ನೋ ಒಂದೇ ಒಂದು ಸಮಾಜ ಕಳಕಳಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಸೇರಿ ಭಾಳ ಯಶಸ್ವಿ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. ಸರ್, ಈಗ ಸಂದೀಪ್ ರೆಡ್ಡಿ ಕೊಡುವಂತಹ ಒಂದು ಸ್ಕಾಲರ್ಶಿಪ್ ಇದ್ದ ಸಮುದಾಯಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂತ? ಸರ್ ನಿಜನೇ, ಈಗ ಎಲ್ಲರೂ ಶ್ರೀಮಂತರಲ್ಲ, ಎಲ್ಲರೂ ಬಡವರಲ್ಲ. ನಾನು ಯಾವಾಗಲೂ ಹೇಳೋದು ಒಂದೇ, ಈಗ ನಮಗೆ ಆಗಲಿ ಒಂದು 5,000 ಯಾರೋ ಒಬ್ಬರು ಪುಣ್ಯಾತ್ಮರು ಕೊಡ್ತಾರೆ ಅಂದರೆ ಮೊದಲು ನಾವು ಅದನ್ನು ಸ್ವೀಕರಿಸಬೇಕು. ಕೊಡುವ ಗುಣ ಎಲ್ರಿಗೂ ಇರಲ್ಲ, ಕೊಡೋ ಗುಣ ಇರೋದು ಅವರಲ್ಲಿ ನಾವು ನೋಡಿದ್ದೀವಿ. ಆದ್ದರಿಂದ ಈಗ ಆವಾಗಲೇ ನೀವೇನೋ ಪ್ರಶ್ನೆ ಕೇಳ್ತಾ ಇದ್ರಿ ಸರ್, ಯಾಕೆ SC/STಗೆ ಮಾತ್ರ ನೀವು ಈ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀರಂತ. ಎಲ್ಲ ಸಮುದಾಯದವ್ರಿಗೂ ಪ್ರತಿನಿತ್ಯ ಕಾರ್ಯಕ್ರಮ ಇದ್ದೇ ಇರ್ತದೆ. ಬಡವ್ರಿಗೆ ಕೊಡ್ತೀವಿ, ಹಾಸ್ಪಿಟ್ಲಿಗೆ ಕೊಡ್ತೀವಿ, ಒಂದು ಶಿಕ್ಷಣಕ್ಕೆ ಕೊಡ್ತೀವಿ, ಒಂದು ಮನೆಗೆ ಕೊಡ್ತೀವಿ, ಇನ್ನೇನೋ ಕಾರ್ಯಕ್ರಮಕ್ಕೆ ಕೊಡ್ತೀವಿ, ದೇವಸ್ಥಾನಗಳಿಗೆ ಕೊಡ್ತೀವಿ. ಈಗ 3-4 ಕಡೆ ನಾವು ಅಂಬೇಡ್ಕರ್ ಜಯಂತಿಗೆ ಅವರು ಬಂದು ನಮ್ಮ ಮನವಿ ಮಾಡಿದಾಗ ಅದಕ್ಕೂ ಕೂಡ ಸಹಾಯ ಮಾಡಿದ್ದಾರೆ ನಮ್ಮ ನಾಯಕರು ಸಂದೀಪ್ ರೆಡ್ಡಿ ಅವರು. ಆದ್ದರಿಂದ ಈ ಇದನ್ನು ನಾವು ಜಾತಿಗೆ ಸೀಮಿತ ಮಾಡಬಾರ್ದು. ಈ ಕಾರ್ಯಕ್ರಮ ದಯವಿಟ್ಟು ಎಲ್ಲ ತಿಳುವಳಿಕೆ ಇರೋ ಯುವಕರು ಇರ್ಬೋದು, ದಲಿತರಲ್ಲಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಸ್ವಇಚ್ಛೆಯಿಂದ ತೊಡಗಿಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್.